ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದು ವಿಶಿಷ್ಟ ಆಚರಣೆಗಳು, ಹಬ್ಬಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಈ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದು ಬುಡಕಟ್ಟು ಜನಾಂಗಗಳ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಒಂದು 50 ಬಗೆಯ ಬುಡಕಟ್ಟು ಜನಾಂಗಗಳಿದೆ. ಅವು ಯಾವ್ಯಾವು ಅಂತ ಮುಂದೆ ತಿಳಿಸ್ತಾ ಹೋಗ್ತೇನೆ. ಅದಕ್ಕೂ ಮೊದಲು ನಮ್ಮ ಸಂವಿಧಾನದಲ್ಲಿ ಒಂದು ಬುಡಕಟ್ಟು ಜನಾಂಗಗಳ ಬಗ್ಗೆ ವಿಶೇಷ ಸ್ಥಾನಮಾನವನ್ನ ವಹಿಸಿರುವಂತದ್ದನ್ನು ನೋಡ್ತೇವೆ. ಕಾರಣ ಇಷ್ಟೇ, ನಾವು ಸಂವಿಧಾನದ 338 ಕ್ಲಾಸ್ ಎದಲ್ಲಿ ಒಂದು ಆಯೋಗವನ್ನೇ ತೆಗೆದುಕೊಂಡು ಬಂದಿದ್ದೀವಿ. ಅಂದ್ರೆ ಅವರಿಗೆ ಬುಡಕಟ್ಟು ಜನಾಂಗಗಳಿಗೆ ಒಂದು ಸಿಗಬೇಕಾದಂತಹ ಒಂದು ಸ್ಥಾನಮಾನಗಳು ಸಿಗಬೇಕು, ಹಾಗೆ ಅವರು ಮುಖ್ಯ ವಾಹಿನಿಗೆ ಬರಬೇಕು ಅನ್ನುವಂಥ ನಿಟ್ಟಿನಿಂದ ಆ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಸರ್ಕಾರ ಏನ್ ಮಾಡಿರುವಂತದ್ದು, ಸಂವಿಧಾನ ಏನ್ ಮಾಡ್ತು, ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಪಂಗಡಗಳ ಆಯೋಗವನ್ನ ರಚನೆಯನ್ನ ಮಾಡಿರುವಂತದ್ದು. ಪರಿಶಿಷ್ಟ ಪಂಗಡಗಳ ಆಯೋಗ 2004ರಲ್ಲಿ ಇದನ್ನ ಪ್ರಾರಂಭ ಮಾಡ್ತು. ಈ ಒಂದು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರನ್ನು ನೋಡೋದಾದ್ರೆ ಸುಮಾರು 5 ಜನರ ಒಂದು ಸದಸ್ಯರನ್ನ ಒಳಗೊಂಡಿರುತ್ತೆ. ಇದರಲ್ಲಿ ಒಬ್ರು ಅಧ್ಯಕ್ಷರಿರುವಂತದ್ದು, ಇನ್ನೊಬ್ರು ಉಪಾಧ್ಯಕ್ಷರಿರ್ತಾರೆ, ಹಾಗೂ 3 ಜನ ಸದಸ್ಯರನ್ನ ಒಳಗೊಂಡಿರುತ್ತೆ. ಒಟ್ಟು 5 ಜನರ ಒಂದು ಸದಸ್ಯತ್ವದ ಇರುವಂತಹ ಒಂದು ಆಯೋಗ ಇದು ರಚನೆ ಆಗುತ್ತೆ. ಇದು ಯಾರ ಒಂದು ಅಡಿಯಲ್ಲಿ ರಚನೆ ಆಗುತ್ತೆ? ಇದು ಸಂವಿಧಾನಾತ್ಮಕ ಸಂಸ್ಥೆ. ಇದು ನೆನಪಿರ್ಲಿ, ಸಂವಿಧಾನಾತ್ಮಕ ಸಂಸ್ಥೆ. ಯಾವುದು? ಪರಿಶಿಷ್ಟ ಪಂಗಡಗಳ ಆಯೋಗ. ಇದು ರಾಷ್ಟ್ರಪತಿಗಳ ಒಂದು ಅವರ ಸೇವಾ ಷರತ್ತುಗಳನ್ನ ಆಧರಿಸಿ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿರುವಂತದ್ದನ್ನ ನೋಡ್ತೇವೆ 2004ರಲ್ಲಿ. ಅಂದ್ರೆ ಸಂಪೂರ್ಣವಾದಂತಹ ಜವಾಬ್ದಾರಿ ಈ ಒಂದು ಸಮಿತಿಯ ಜವಾಬ್ದಾರಿ ಯಾರ ಮೇಲಿರುತ್ತೆ? ಒಂದು ರಾಷ್ಟ್ರಪತಿಗಳ ಮೇಲೆ ಇರುವಂತದ್ದು. ಅಂದ್ರೆ ಇವರು ಏನು ಸಮಿತಿಯ 5 ಜನ ಸದಸ್ಯರೇನಿರ್ತಾರೆ, ಅವರು ಪರಿಶಿಷ್ಟ ಪಂಗಡಗಳು ಎಲ್ಲೆಲ್ಲಿದ್ದೇವೆ, ಬುಡಕಟ್ಟು ಜನಾಂಗಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನು ಗುರುತಿಸಿ ಅವುಗಳನ್ನ ಒಂದು ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರೊಂದಿಗೆ ಚರ್ಚಿಸಿ ಅವರನ್ನ ಒಂದು ಸಂವಿಧಾನದ ಸ್ಥಾನಮಾನವನ್ನ ಕೊಡುವಂತಹ ನಿಟ್ಟಿನಿಂದ ಈ ಒಂದು ಆಯೋಗವನ್ನ ರಚನೆ ಮಾಡಿರುವಂತದ್ದು ನಾವು ನೋಡ್ತಾ ಬರುವಂತದ್ದು. ರಾಷ್ಟ್ರಪತಿಗಳು ಈ ಬಗ್ಗೆ ಎಲ್ಲಾ ಒಂದು ಮುತುವರ್ಜಿಯನ್ನ ವಹಿಸ್ಕೊಳ್ತಾ ಬರುವಂತದ್ದು. ಸಂವಿಧಾನಾತ್ಮಕ ಸಂಸ್ಥೆ ಆಗಿರೋದ್ರಿಂದ ರಾಷ್ಟ್ರಪತಿಗಳ ಅಧಿಕಾರ ಇರುತ್ತೆ, ಜೊತೆಗೆ ರಾಜ್ಯಪಾಲರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗವಹಿಸುವಂತದ್ದನ್ನು ನೋಡ್ತೀವಿ. ಇದು ಸಂವಿಧಾನದಲ್ಲಿ 338A ತಿಳಿಸುವಂತದ್ದು. ಹಾಗಾಗಿ ಇದೊಂದು ಪಾಯಿಂಟ್ ಅನ್ನ ನಿಮಗೆ ತಿಳಿಸಿದ್ದೀನಿ ನಾನು. ಯಾವ ಒಂದು ತಿದ್ದುಪಡಿ ಅಂತ ಕೇಳಿದ್ರು ಅದೊಂದು ನೆನ್ಪಿಟ್ಕೊಳ್ಳಿ. ಸಂವಿಧಾನಕ್ಕೆ 89ನೇ ತಿದ್ದುಪಡಿ ಮಾಡಿ ಈ ಒಂದು 338A ಅನ್ನ ಆಡ್ ಮಾಡಿರುವಂತದ್ದು. ಅದು ಇಂಪಾರ್ಟೆಂಟ್ ಆಗುತ್ತೆ. 89ನೇ ತಿದ್ದುಪಡಿ ನೆನಪಿರ್ಲಿ, 89ನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳನ್ನ ಸೇರಿಸಿರುವಂತದ್ದು. ಇಲ್ಲಿ ಭಾರತ ಸರ್ಕಾರದಿಂದ ನಾವು ನೋಡೋದಾದ್ರೆ ಸುಮಾರು 50 ಬಗೆಯ ಬುಡಕಟ್ಟು ಜನಾಂಗಗಳು ಕರ್ನಾಟಕದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳಿದೆ ಪ್ರಾರಂಭದಲ್ಲಿ. ಇಲ್ಲಿ ಪ್ರಾಥಮಿಕವಾಗಿ ಕೆಲವರು ನೆಲೆಸಿರುವಂತದ್ದು, ಜೊತೆಗೆ ಇತ್ತೀಚೆಗೆ ವಲಸೆ ಬಂದಂತಹ ಒಂದು ಬುಡಕಟ್ಟು ಜನಾಂಗಗಳು ಇದಾವೆ. ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಕೂಡ ಬುಡಕಟ್ಟು ಜನಾಂಗಗಳು ಆಯಾ ಒಂದು ಪ್ರಾಂತ್ಯದಲ್ಲಿ ಬಂದು ಸೇರಿರುವಂತದ್ದನ್ನು ನಾವು ಕೊಡ್ತೇವೆ. ಹಾಗಾಗಿ ಇಲ್ಲಿ 14 ಬುಡಕಟ್ಟುಗಳು ಏನಿದಾವೆ ಕರ್ನಾಟಕದಲ್ಲಿ, 14 ಬುಡಕಟ್ಟು ಜನಾಂಗಗಳು ಪ್ರಾಥಮಿಕವಾಗಿ ಇಲ್ಲೇ ಇರುವಂತವರು, ಮುಂಚಿಂದನೂ ಈ ಒಂದು ಸ್ಥಳೀಯವಾಗಿ ಇರುವಂತದ್ದನ್ನ ನಾವು ನೋಡ್ತೇವೆ. ಮೊದಲನೇದಾಗಿ ಕರ್ನಾಟಕದಲ್ಲಿ ಇರುವಂತಹ ಒಂದು ಬುಡಕಟ್ಟು ಜನಾಂಗಗಳು ಯಾವ್ಯಾವು, ಏನೇನು ಅನ್ನುವಂಥದ್ದು ನೋಡ್ತಾ ಬರೋಣ. ಇಲ್ಲಿ ಪ್ರಾರಂಭದಲ್ಲಿ ನೋಡೋದಾದ್ರೆ ನಿಮಗೆ ಆ ಸ್ಟೇಟಿನ ಒಂದು ಪಾಪ್ಯುಲೇಷನ್ ಅನ್ನ ಆಧರಿಸಿ, ಅಂದ್ರೆ ಈಗ ಬೆಂಗಳೂರು ಇಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ. ಇಲ್ಲಿ ಬೆಂಗಳೂರು ಅರ್ಬನ್ ಮತ್ತು ಮೈಸೂರು ಆ ಒಂದು ಪಾಪ್ಯುಲೇಷನ್ ನಲ್ಲಿ ಸುಮಾರು 758 ಜನ ಈ ಒಂದು ಆದಿಯಾನ್ ಅನ್ನುವಂತಹ ಒಂದು ಟ್ರೈಬ್ಸ್ಗೆ ಸೇರಿದ್ದಾರೆ. ಹಾಗೆಯೇ ಸುಮಾರು ಬಾರ್ಧಾ ಅನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಬೆಂಗಳೂರು ಅರ್ಬನ್ ಮತ್ತೆ ಬೆಳಗಾಂ ಈ ಒಂದು ಡಿಸ್ಟಿಕ್ ನಲ್ಲಿ ಸುಮಾರು 266 ಜನ ಈ ಒಂದು ಬುಡಕಟ್ಟಿನಲ್ಲಿ ಇರುವಂತದ್ದನ್ನ ನೋಡ್ತೇವೆ. ಹೀಗೆ ಪ್ರತಿಯೊಂದು ಬುಡಕಟ್ಟನ್ನ ನಾವು ನೋಡುವಂತದ್ದು. ಇಲ್ಲಿ ನೋಡಿ, ಸುಮಾರು ಹಕ್ಕಿ ಪಿಕ್ಕಿ ಅನ್ನುವಂತಹ ಜನಾಂಗ ಬರುವಂತದ್ದು, ಹಾಗೆ ಕಾಡು ಕುರುಬಾ ಅನ್ನುವಂತಹ ಒಂದು ಜನಾಂಗ, ಕಮ್ಮಾರ ಅನ್ನುವಂತಹ ಒಂದು ಜನಾಂಗ, ಹೀಗೆ ಸಾಕಷ್ಟು 50 ಬಗೆಯ ಒಂದು ಬುಡಕಟ್ಟು ಜನಾಂಗಗಳು ಆಯಾ ಪ್ರದೇಶದಲ್ಲಿ ನೆಲೆಸಿರುವಂತದ್ದು. ಅದರಲ್ಲಿ ಅತಿ ಹೆಚ್ಚು ಯಾವ ಭಾಗದಲ್ಲಿ ಬುಡಕಟ್ಟು ಜನಾಂಗಗಳು ಇದ್ದಾರೆ ಅನ್ನುವಂಥದ್ದು ಏನಾದ್ರೂ ಕ್ವಶನ್ ಆದ್ರೆ ನೀವು ಬರಿಬೇಕಾಗತ್ತೆ. ಇಲ್ಲಿ ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ ಈ ಒಂದು ಡಿಸ್ಟಿಕ್ ನಲ್ಲಿ ಸಾಕಷ್ಟು ಬಗೆಯ ಬುಡಕಟ್ಟು ಜನಾಂಗಗಳು ನೆಲೆಸಿರುವಂತದನ್ನು ನೋಡ್ತೇವೆ. ಯಾವ್ಯಾವ ಜನಾಂಗಗಳು ನೆಲೆಸಿದವೆ? ನಾಯ್ಕಡ ಅನ್ನುವಂತಹ ಒಂದು, ನಾಯಕ ಅನ್ನುವಂಥದ್ದು, ಆಮೇಲೆ ಬೇಡ ಅನ್ನುವಂತಹ ಬುಡಕಟ್ಟು ಜನಾಂಗ, ಬೇದಾರ್ ಅನ್ನುವಂತಹ ವಾಲ್ಮೀಕಿ ಜನಾಂಗದವರು, ಅವರು ಕೂಡ ಈ ಒಂದು ಭಾಗದಲ್ಲಿ ನೆಲೆಸಿರುವಂತದ್ದು. ನಾನು ನಿಮ್ಗೆ ಇದರ PDF ಅನ್ನ ಕಳಿಸ್ತೇನೆ. ಸುಮಾರು 50 ಬಗೆಯ ಒಂದು ಬುಡಕಟ್ಟು ಜನಾಂಗಗಳು ನಮ್ಮ ಕರ್ನಾಟಕದಲ್ಲಿ ನೆಲೆಸಿರುವಂತದ್ದನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ಬುಡಕಟ್ಟು ಜನಾಂಗಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ ನಾನು. ಇಲ್ಲಿ ಗೊಂಡ ಬುಡಕಟ್ಟು ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಆಗುವಂತದ್ದು.
ಗೊಂಡ ಬುಡಕಟ್ಟು ಈ ಒಂದು ಬುಡಕಟ್ಟು ಎಲ್ಲಿ ಕಂಡು ಬರುತ್ತೆ? ಬೀದರ್ ಮತ್ತು ಕಲಬುರಗಿ, ಉತ್ತರ ಕನ್ನಡದ ಈ ಭಾಗದಲ್ಲಿ ಈ ಒಂದು ಬುಡಕಟ್ಟನ್ನ ನಾವು ನೋಡ್ತಾ ಬರುವಂತದ್ದು. ಈ ಗೊಂಡ ಬುಡಕಟ್ಟು ಅನ್ನುವಂಥದ್ದು ಈ ಬುಡಕಟ್ಟು ಸಮುದಾಯಗಳಲ್ಲಿ ಅತಿ ದೊಡ್ಡದಾದಂತಹ ಬುಡಕಟ್ಟು ಸಮುದಾಯವಾಗಿ ಕಂಡು ಬರುತ್ತೆ. ಗೊಂಡ ಬುಡಕಟ್ಟಿನಲ್ಲಿ ಯಾಕೆ ಈ ಸಮುದಾಯ ದೊಡ್ಡದಾಗಿ ಕಂಡು ಬರುತ್ತೆ ಅಂದ್ರೆ, ಇವರಲ್ಲೇ 4-5 ಬಗೆಯ ವಿಶಿಷ್ಟ ಒಂದು ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಕಂಡು ಬರುತ್ತೆ. ಇವರಲ್ಲಿ 4-5 ಪ್ರಭೇದದ ಒಂದು ಬುಡಕಟ್ಟುಗಳು ಕಂಡು ಬರುತ್ತೆ. ಉದಾಹರಣೆಗೆ ರಾಜ್ಗೊಂಡರು, ಮಂಡಿಯಾಗೊಂಡರು, ದುರ್ಮೆಗೊಂಡರು, ಕುತುಲಾಕರ್ ಗೊಂಡರು, ಈ ರೀತಿಯಾದಂತಹ ಒಂದು ಪ್ರವರ್ಗಗಳು ಇವರ ಒಂದು ಬುಡಕಟ್ಟುವಿನಲ್ಲಿ ಕಂಡು ಬರುವಂತದ್ದು. ಹಾಗೆ ಇವರ ಒಂದು ಭಾಷೆಯ ವ್ಯಾವಹಾರಿಕ ಭಾಷೆ ಅನ್ನುವಂಥದ್ದು ನೋಡೋದಾದ್ರೆ ಗೊಂಡಿ ಭಾಷೆ, ದ್ರಾವಿಡ ಭಾಷೆಯಲ್ಲಿ ಬರುವಂತದ್ದು ಗೊಂಡಿ ಭಾಷೆ ಅನ್ನುವಂಥದ್ದು. ಜೊತೆಗೆ ಕರ್ನಾಟಕದಲ್ಲಿ ಉತ್ತರ ಭಾಗದಲ್ಲೂ ಕೂಡ ಕಂಡು ಬರ್ತಾರೆ. ಜೊತೆಗೆ ಮಧ್ಯಪ್ರದೇಶ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಈ ಒಂದು ಬುಡಕಟ್ಟು ಜನಾಂಗ ನೆಲೆಸಿರುವಂತದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಗೊಂಡರು ಭಾರತದ ಬುಡಕಟ್ಟು ಜನರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದಾರೆ. ನಾವು ನಿಮಗೆ ತೋರಿಸಿರುವಂತದ್ದು ಕರ್ನಾಟಕದಲ್ಲೂ ಸಾಕಷ್ಟು ಗೊಂಡರು ಕಂಡು ಬರುವಂತದ್ದು. ಹಾಗಾದ್ರೆ ಈ ಒಂದು ಜನಗಣತಿಯ ಪ್ರಕಾರವಾಗಿ 1981 ಮತ್ತು 1991ರ ಒಂದು ಜನಗಣತಿಯ ಪ್ರಕಾರದಲ್ಲಿ ಭಾರತದಲ್ಲಿ ಗೊಂಡರ ಸಂಖ್ಯೆಯನ್ನು ನೋಡೋದಾದ್ರೆ, ಅಪ್ಡೇಟೆಡ್ ಸ್ವಲ್ಪ ನೋಡೋದಾದ್ರೆ 1991ರ ಒಂದು ಜನಗಣತಿಯ ಪ್ರಕಾರವಾಗಿ ಸುಮಾರು 93,19,000 ಜನ ಗೊಂಡರು ನೆಲೆಸಿರುವಂತದ್ದು, ಈ ಒಂದು ಬುಡಕಟ್ಟು ಜನಾಂಗ ನೆಲೆಸಿರುವಂತದ್ದನ್ನ ನೋಡ್ತೇವೆ. ಹಾಗೆ ಅವರ ಒಂದು ಆರ್ಥಿಕ ಜೀವನವನ್ನ ನೋಡೋದಾದ್ರೆ ಇಲ್ಲಿ ಕೃಷಿ ಪದ್ಧತಿಗಳು 2 ರೀತಿಯಲ್ಲಿ ಇರುವಂತದ್ದು. ಒಂದು ಪೈಂಡಾ ಅನ್ನುವಂಥದ್ದು, ಇನ್ನೊಂದು ಡಿಪ್ಸಾ ಅನ್ನುವಂಥ 2 ರೀತಿಯಾದಂತಹ ಒಂದು ಕೃಷಿ ಪದ್ಧತಿಯನ್ನ ನೋಡ್ತೇವೆ. ರಂಟೆ ಹೊಡೆಯುವುದು ಅಥವಾ ರಂಟೆ ಹೊಡೆಯದೆ ಬಿತ್ತನೆ ಮಾಡುವಂಥದ್ದು, ಬಿತ್ತನೆ ಕ್ರಿಯೆಯಲ್ಲಿ ಬಳಸುವಂತಹ 2 ವಿಧಾನಗಳನ್ನ ಇವರು ಕೈಗೊಳ್ತಾರೆ. ಜೊತೆಗೆ ಸೂರ್ಯನ ಪೂಜೆ, ನಾಗರ ಪೂಜೆ, ಪಿತೃ ಪೂಜೆ, ಇವೆಲ್ಲ ಪೂಜೆಗಳು ಇವರ ಒಂದು ಆಚಾರ ವಿಚಾರಗಳಲ್ಲಿ ಕಂಡು ಬರುವಂತದ್ದನ್ನ ನಾವು ಗಮನಿಸ್ತಾ ಬರುವಂತದ್ದು. ಜೊತೆಗೆ ಈ ಹೊಲವನ್ನ ಕೊಯ್ದಂತಹ ಸಂದರ್ಭದಲ್ಲಿ, ಸುಗ್ಗಿ ಮುಗಿದಂತಹ ಸಂದರ್ಭದಲ್ಲಿ ಇವರು ಜಾನಪದ ಹಾಡುಗಳನ್ನ, ಕುಣಿತಗಳನ್ನ ಇವರು ಮಾಡ್ತಾನೆ ಹೋಗುವಂತದ್ದು. ಅಂದ್ರೆ ಕ್ರೀಡಾ ಆಸಕ್ತಿ ಜೊತೆಗೆ ಜಾನಪದ ಆಸಕ್ತಿ, ಮನೋರಂಜನೆಗೂ ಕೂಡ ಇವರು ಒತ್ತನ್ನ ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ನಾವು ನೋಡ್ಬೇಕಾಗತ್ತೆ. ಇನ್ನು ನಂತರದ ಒಂದು ಜನಾಂಗವನ್ನ ನೋಡೋದಾದ್ರೆ ಸೋಲಿಗ ಬುಡಕಟ್ಟು ಜನಾಂಗ. ಸೋಲಿಗ ಬುಡಕಟ್ಟು ಜನಾಂಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡಬೇಕಾಗುತ್ತೆ. ಇವರು ಶೋಲೆಗ ಅಥವಾ ಅಂತಾನೂ ಕರೆಯುವಂಥದ್ದು. ಇವರ ಹೆಸರನ್ನು ಕೂಡ ಶೋಲೆಗ ಅನ್ನುವಂತಹ ಹೆಸರಿಂದನೂ ಕೂಡ ನಾವು ಕರಿತಾ ಬರ್ತೀವಿ. ಶೋಲೆಗ ಅಂದ್ರೆ ಯಾರು ಅನ್ನುವಂಥದ್ದು ಕರ್ನಾಟಕದ ಚಾಮರಾಜನಗರ ಮತ್ತು ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಭೇದ ವಿಶಿಷ್ಟ ಬುಡಕಟ್ಟು ಜನಾಂಗದವರು ಇವರು ಕಂಡು ಬರ್ತಾರೆ. ಇಲ್ಲಿ ಇವರ ಒಂದು ಮುಖ್ಯ ಕಸುಬನ್ನ ನೋಡೋದಾದ್ರೆ ಇವರು ಸ್ಥಳಾಂತರ ಬೇಸಾಯವನ್ನ ಹೊಂದಿರುವಂತದ್ದು. ಸ್ಥಳಾಂತರ ಬೇಸಾಯ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಒಂದು ಕಡೆ ನೀರಾವರಿ ಸೌಲಭ್ಯ ಇದ್ದು ಆ ಒಂದು ನೀರಾವರಿ ಸೌಲಭ್ಯ ಕಾಲಾಂತರದಲ್ಲಿ ನಿಂತು ಹೋದಾಗ ಮತ್ತೊಂದು ಕಡೆಯ ಬೇಸಾಯವನ್ನ ಮಾಡ್ತಾ ಹೋಗುವಂಥದ್ದು, ಹೀಗೆ ಸ್ಥಳಾಂತರವಾಗಿ ಬೇಸಾಯವನ್ನ ಮಾಡ್ತಾ ಹೋಗುವಂಥದ್ದು. ಈಗ ಪ್ರಸ್ತುತವಾಗಿ ಈ ಒಂದು ಸಮುದಾಯ ಈ ಒಂದು ಬೇಸಾಯ ಪದ್ಧತಿಯನ್ನ ಬಿಟ್ಟಿದ್ದಾರೆ. ಹಾಗೆ ಇವರು ಜೀವನಾಧಾರಕ್ಕೆ ರಾಗಿಯನ್ನ ಬೆಳೆಯುವಂಥದ್ದನ್ನ ನಾವು ನೋಡ್ತೇವೆ. ಕಾರಯ್ಯ ಜಡೇಸ್ವಾಮಿ ಮಾದೇಶ್ವರ ಅನ್ನುವಂಥವ್ರು ಈ ಒಂದು ಇವರ ಆರಾಧ್ಯ ದೈವವಾಗಿ ನಾವು ನೋಡ್ತಾ ಬರುವಂಥದ್ದು. ಸೋಲಿಗ ಬುಡಕಟ್ಟು ಜನಾಂಗದ ಆರಾಧ್ಯ ದೈವವಾಗಿ ನಾವು ನೋಡ್ತಾ ಬರುವಂಥದ್ದು. ಜೊತೆಗೆ ಇವರು ಆರಾಧ್ಯ ದೈವದ ಜೊತೆಗೆ ಅನೇಕ ಒಂದು ದೇವತೆಗಳನ್ನ ಪೂಜೆಯನ್ನು ಮಾಡ್ತಾ ಬರುವಂಥದ್ದು. ಮಾದೇಶ್ವರ, ಬಿಳಿರಂಗನ ಬೆಟ್ಟದ ರಂಗಸ್ವಾಮಿ, ಕಾರಯ್ಯ, ಖ್ಯಾತಿ ದೇವರು, ಜಡೇಸ್ವಾಮಿ ಇಂತಹ ಒಂದು ದೇವರುಗಳನ್ನ ಪೂಜೆ ಮಾಡ್ತಾರೆ. ಜೊತೆಗೆ ಬಸವೇಶ್ವರ, ನಂಜುಂಡೇಶ್ವರ ಈ ರೀತಿಯಾದಂತಹ ಒಂದು ದೇವರುಗಳ ಅಂದ್ರೆ ಹಿಂದೂ ಆಚರಣೆಗಳನ್ನ ಅನುಸರಿಸುವಂತಹ ಒಂದು ಬುಡಕಟ್ಟು ಜನಾಂಗ ಈ ಸೋಲಿಗ ಬುಡಕಟ್ಟು ಜನಾಂಗ. ಇನ್ನೊಂದು ಜನಾಂಗ ಬರುತ್ತೆ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ. ಹಕ್ಕಿ ಪಿಕ್ಕಿ ಅಂದ್ರೆ ನಿಮ್ಗೆ ತಿಳಿಬೇಕು, ಹಕ್ಕಿಯನ್ನ ಹಿಡಿಯುವಂಥವ್ರು. ಇವರು ಶಿವಮೊಗ್ಗ, ದಾವಣಗೆರೆ, ಮೈಸೂರು ಪ್ರಾಂತ್ಯದಲ್ಲಿ ಈ ಒಂದು ಜನಾಂಗ ಕಂಡು ಬರುತ್ತೆ. ಇವರು ಕೆಲಸನೇ ಕಾಯಕನೇ ಅಂದ್ರೆ ಈ ಕೆಲಸವನ್ನ ಉದ್ಯೋಗವನ್ನ ಅರಸಿ ಪ್ರತಿಯೊಂದು ಊರನ್ನ ವಲಸೆ ಹೋಗುವಂತಹ ಒಂದು ಬುಡಕಟ್ಟು ಜನಾಂಗ ಇದಾಗಿರುವಂತದ್ದು. ಕಾರಣ ಹಕ್ಕಿ ಪಿಕ್ಕಿ ಅನ್ನುವಂಥದ್ದು ಏನಕ್ಕೆ ಅಂದ್ರೆ ಹೆಸರು ಬಂತು ಅಂದ್ರೆ ಇವರು ಹಕ್ಕಿಯನ್ನ ಹಿಡಿಯುವಂಥದ್ದು ಅಂದ್ರೆ ಅವರ ಒಂದು ವಿಶಿಷ್ಟ ಕಲೆಯೇ ಅದಾಗಿರುತ್ತೆ, ಹಕ್ಕಿಯನ್ನ ಹಿಡಿಯುವಂಥವ್ರು. ಹಾಗಾಗಿ ಇವರು ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಅಂತ ಕರಿತಾ ಇರುವಂತದ್ದು. ಇವರು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಒಂದು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಾರೆ. ಇವರಲ್ಲಿ ಒಂದು ಬುಡಕಟ್ಟು ಜನಾಂಗದವರು ಅಡ್ಡ ಸೋದರ ಸಂಬಂಧಿಯ ವಿವಾಹಗಳಿಗೆ ಆದ್ಯತೆಯನ್ನ ಹೆಚ್ಚಾಗಿ ಕೊಡುವಂಥದ್ದು. ಹಾಗೆಯೇ ಸಮಾಜವು ಮಾತೃ ಪ್ರಧಾನವಾಗಿರುವಂಥದ್ದು. ಇವರ ಒಂದು ಸಮಾಜದಲ್ಲಿ ಮಾತೃ ಪ್ರಧಾನ ಅಂದ್ರೆ ತಾಯಿಯ ವಾಕ್ಯವನ್ನ ಪರಿಪಾಲನೆ ಮಾಡ್ತಾರೆ. ನಾವು ಹೆಂಗೆ ಪಿತೃ ಪ್ರಧಾನ ಇದೆ, ಇಲ್ಲಿ ಇವ್ರದ್ದು ಮಾತೃ ಪ್ರಧಾನವಾಗಿ ನೋಡುವಂಥದ್ದು. ಜೊತೆಗೆ ಕುಟುಂಬದ ಹಿರಿಯ ಮಗ ಏನಿದ್ದಾನೆ ತನ್ನ ಕೂದಲನ್ನು ಕತ್ತರಿಸಬಾರದು, ಅಂದ್ರೆ ಕೂದಲನ್ನ ಬಿಡುವಂತಹ ಒಂದು ಇವನ ಕೆಲಸ ಆಗಿರುತ್ತೆ ಅನ್ನುವಂಥದ್ದು. ಅಂದ್ರೆ ಕೂದಲು ಬಿಟ್ರೆ ಅವನು ಹಿರಿಯ ಮಗ ಅನ್ನುವಂಥದ್ದು ಬಿಂಬಿಸಲಾಗುತ್ತೆ ಇಲ್ಲಿ. ಜೊತೆಗೆ ಇವರಿಗೆ ಇತ್ತೀಚೆಗೆ ಕೂಡ ಹಕ್ಕುಪತ್ರವನ್ನ ಕೊಟ್ಟಿರುವಂತ ಅಂದ್ರೆ ಈ ಜನಾಂಗದವರಿಗೆ ಹಕ್ಕುಪತ್ರವನ್ನ ಕೊಡೋದ್ರಿಂದ ಒಂದೆಡೆ ಇವರು ನೆಲೆಸ್ತಾರೆ, ಅಲ್ಲಿನ ಒಂದು ಕೃಷಿಯನ್ನ ಅಭಿವೃದ್ಧಿಯನ್ನ ಪಡಿಸ್ತಾರೆ ಅನ್ನುವಂತಹ ನಿಟ್ಟಿನಿಂದ ಸರ್ಕಾರ ಈ ಒಂದು ಹಕ್ಕುಪತ್ರಗಳನ್ನ ಕೊಟ್ಟು ಅವರನ್ನ ಒಂದೆಡೆ ನೆಲೆಸುವಂತಹ ಕೆಲಸ ಮಾಡ್ತಾ ಬಂದಿರುವಂತದ್ದು. ಜೊತೆಗೆ ಇವರು ಮನೆಯಲ್ಲಿ ವಾಗ್ರಿ ಅನ್ನುವಂತಹ ಒಂದು ಭಾಷೆಯನ್ನ ಮಾತಾಡುವಂಥದ್ದು. ಇದು ಕೂಡ ಆರ್ಯನ್ ಭಾಷೆಯನ್ನು ಇಂಡೋ ಆರ್ಯನ್ ಭಾಷೆಯಲ್ಲಿ ಕಂಡು ಬರುವಂತದ್ದು. ದ್ರಾವಿಡ ಭಾಷೆಯಲ್ಲೂ ಕೂಡ ಈ ವಾಗ್ರಿ ಅನ್ನುವಂಥದ್ದು ನೋಡ್ತಾ ಬರುವಂತದ್ದು. ಯುನೆಸ್ಕೋ ಪಟ್ಟಿಗೆ ಈ ಹಕ್ಕಿಪಿಕ್ಕಿ ಅಂಚಿನಲ್ಲಿರುವಂತಹ ಭಾಷೆಗಳಲ್ಲಿ ಕೂಡ ಈ ಒಂದು ಪಟ್ಟಿಗೆ ಸೇರಿಸುವಂಥದ್ದು ಯಾವುದು ವಾಗ್ರಿ ಅನ್ನುವಂಥದ್ದು.
ಇನ್ನು ನಂತರದಲ್ಲಿ ಹಲಗಲಿ ಬೇಡರು. ನಿಮಗೆಲ್ಲ ಗೊತ್ತಿರುತ್ತೆ, ಇತಿಹಾಸವನ್ನ ನೀವು ಓದಿದಾಗ ದಂಗೆಗಳನ್ನು ನೋಡ್ತಾ ಬರ್ತೀರಾ ನೀವು. ಕಿತ್ತೂರು ದಂಗೆ, ಜೊತೆಗೆ ಹಲವಷ್ಟು ದಂಗೆಗಳನ್ನ ನಾವು ನೋಡ್ತಾ ಬರ್ತೀವಿ. ಆ ದಂಗೆಯಲ್ಲಿ ಹಲಗಲಿ ಬೇಡರು ಅನ್ನುವಂತಹ ಒಂದು ದಂಗೆಯು ಕೂಡ ಒಂದಾಗಿರುವಂತದನ್ನ ನಾವು ನೋಡ್ತಾ ಬರುವಂತದ್ದು. ಹಲಗಲಿ ಬೇಡರು ಅಂದ್ರೆ ಯಾರು? ಕಿತ್ತೂರು ದಂಗೆ, ಕೊಡಗಿನ ಬಂಡಾಯ, ಜೊತೆಗೆ ಸುರಪುರದ ಬಂಡಾಯ, ಅದೇ ರೀತಿಯಾಗಿ ಹಲಗಲಿಯ ಬಂಡಾಯ ಕೂಡ ಒಂದಾಗಿರುವಂತದ್ದು. ಅಂದ್ರೆ ಇವರು ಬೇಡರು ಶಸ್ತ್ರಾಸ್ತ್ರವನ್ನ ಹಿಡಿದುಕೊಂಡು, ತಮ್ಮ ಬೇಟೆಗೆ ಬಳಸುವಂತಹ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಯಾವಾಗ್ಲೂ ಹೋಗುವಂತವ್ರು. ಈ ಸರ್ಕಾರ, ಇಂಗ್ಲಿಷ್ ಸರ್ಕಾರ ಏನಿದೆ, ಶಸ್ತ್ರಾಸ್ತ್ರಗಳನ್ನ ತಮಗೆ ಒಪ್ಪಿಸಬೇಕು ಅನ್ನುವಂತಹ ಒಂದು ಕಾನೂನನ್ನ ತೆಗೆದುಕೊಂಡು ಬರುತ್ತೆ. ಶಸ್ತ್ರಾಸ್ತ್ರ ರಹಿತವಾಗಿ ಇರಬೇಕು ಎಲ್ರು ಅನ್ನುವಂಥ ಆ ಕಾನೂನಿನ ವಿರುದ್ಧವಾಗಿ ಹೋರಾಡಿರುವಂತಹವರು ಈ ಒಂದು ಹಲಗಲಿಯ ಬೇಡರು ಅಂತ ಕಂಡುಬರುತ್ತೆ. ಆ ಒಂದು ಜನಾಂಗ ಇದಾಗಿರುವಂತದ್ದು. ಬೇಡರು ಅಂದ್ರೆ ಅರ್ಥವನ್ನ ನೋಡೋದಾದ್ರೆ ಭಯವಿಲ್ಲದ ಶೌರ್ಯರು. ಹೌದು, ಇವರು ಶೌರ್ಯರೇ. ಸುಮಾರು 21 ಜನ ಈ ಒಂದು ಹಲಗಲಿಯ ಬೇಡರ ಒಂದು ದಂಗೆಯಲ್ಲಿ ಬ್ರಿಟಿಷ್ ಕೈಯಿಂದ ಒಂದು ಮೃತವಾಗದಂಥದ್ದನ್ನು ನೋಡ್ತೇವೆ. ಒಂದು ಕಟ್ಟಿಗೆಗೆ ಬೆಂಕಿ ಹಾಕಿ ಸುಟ್ಟಿರುವಂಥದ್ದನ್ನು ನೋಡ್ತೇವೆ. ಜೊತೆಗೆ ಇಂಗ್ಲಿಷ್ ಒಂದು ಅಧಿಕಾರಿಗಳನ್ನ ಕೊಂದಂಥದ್ದನ್ನ ನಾವು ನೋಡ್ತೇವೆ. ಇದೆಲ್ಲ ಈ ಒಂದು ಹಲಗಲಿ ಬೇಡರು ಅಂದ್ರೆ ಯಾವ ಪ್ರಾಂತ್ಯದಲ್ಲಿ ಬರುತ್ತೆ ಇದು? ಈ ಮುಧೋಳ್, ಕೊಪ್ಪಳ ಡಿಸ್ಟಿಕ್ ನಲ್ಲಿ ಬರುವಂತದ್ದು. ಬಾಗಲಕೋಟೆ ಡಿಸ್ಟಿಕ್ ನಲ್ಲಿ ಹಲಗಲಿ ಅನ್ನುವಂತಹ ಒಂದು ಪ್ರಾಂತ್ಯ ಬರುವಂತ, ಅಂದ್ರೆ ಇದು ಗುಡ್ಡಗಾಡು ಪ್ರದೇಶದಲ್ಲಿ ಬರುವಂತಹ ಒಂದು ಪುಟ್ಟ ಗ್ರಾಮ ಅದು. ಆ ಒಂದು ಗ್ರಾಮದಲ್ಲಿ ಈ ಹಲಗಲಿ ಬೇಡರು ಅನ್ನುವಂಥದ್ದನ್ನ ನಾವು ನೋಡ್ತಾ ಬರ್ತೀವಿ. ಇದು ಕೂಡ ಒಂದು ವಿಶಿಷ್ಟ ಒಂದು ಜನಾಂಗ. ಜೊತೆಗೆ ಎರವ ಜನಾಂಗ ಅನ್ನುವಂಥದ್ದು ನೋಡ್ಬೇಕು. ಜನಾಂಗ ಅಂದ್ರೆ ಮಲಯಾಳಂನಲ್ಲಿ ಕನ್ನಡ ಎರವ ಅಂತ ಕರಿತೀವಿ ನಾವು ಅದನ್ನ. ಇವರು ಭಾಷೆಯನ್ನ ನೋಡೋದಾದ್ರೆ ರಾವುಳ ಅನ್ನುವಂಥ ಒಂದು ಭಾಷೆ. ಕೇರಳದ ವಯನಾಡು, ಕಣ್ಣೂರು ಮತ್ತು ಈ ಕರ್ನಾಟಕದ ಕೊಡಗು ಪ್ರಾಂತ್ಯದಲ್ಲಿ ಈ ಒಂದು ಎರವ ಜನಾಂಗ ಕಂಡು ಬರುವಂತದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಇವರು ಕೃಷಿ ಮತ್ತು ಕಾರ್ಮಿಕರು ಹಾಗೆ ಜೊತೆಗೆ ಟೀ ಒಂದು ಕಾಫಿ ಎಸ್ಟೇಟ್ಗಳಲ್ಲಿ ಈ ಒಂದು ಜನಾಂಗ ಕೆಲಸ ಮಾಡ್ತಾ ಬರುವಂತದ್ದು ನೋಡುವಂಥದ್ದು. ಇನ್ನು ಈ ಜನಾಂಗ ಹೆಚ್ಚಿನದಾಗಿ ಕೊಡಗು ಪ್ರಾಂತ್ಯದಲ್ಲಿ ಕಂಡು ಬರುವುದರಿಂದ ಟೀ ಕಾಫಿ ಆ ಒಂದು ಎಸ್ಟೇಟ್ ನಲ್ಲೇ ಕೆಲಸ ಮಾಡ್ತಾರೆ. ಜೊತೆಗೆ ಅಲ್ಲಿ ಆರಾಧ್ಯ ದೈವ ಅಂತ ಬಂದಾಗ ಕೊಡಗಿನ ಕಾವೇರಮ್ಮ ಏನಿದ್ದಾರೆ ಅವರು ಆರಾಧ್ಯ ದೈವವಾಗಿ ನೋಡ್ತಾ ಬರುವಂತದ್ದು. ಮದುವೆಗಳಲ್ಲಿ ಧಾರೆಯೇ ಮುಖ್ಯ ಅಂಗ. ಧಾರೆ ಅಂದ್ರೆ ನಿಮ್ಗೆ ಮದುವೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಧಾರೆ ಏರಿಕೊಡುವಂಥದ್ದು ಇದೆಯಲ್ಲ, ಆ ಒಂದು ಅದೇ ಇಲ್ಲಿ ಪ್ರಚಲಿತವಾಗಿರುವಂಥದ್ದು. ಜೊತೆಗೆ ಕೂಡುವಳಿ ಪದ್ಧತಿ ಕೂಡ ರೂಢಿಯಲ್ಲಿದೆ. ಜೊತೆಗೆ ಹಲವು ರೀತಿಯಾದಂತಹ ಒಂದು ದೈವಗಳನ್ನ ಪೂಜೆ ಮಾಡ್ತಾ ಬರ್ತಾರೆ ಇವರು. ವೀರಭದ್ರ, ಮಾದಯ್ಯ, ಬಸವ, ಚೌಡಿ, ಗುಳಿಗ ಇಂತಹ ಒಂದು ದೈವಗಳನ್ನ ಪೂಜೆ ಮಾಡುವಂತಹ ಜನಾಂಗ ಇದಾಗಿರುವಂಥದ್ದು. ಇನ್ನೊಂದು ಜನಾಂಗ ಸಿದ್ಧಿ ಜನಾಂಗ. ಈ ಸಿದ್ಧಿ ಜನಾಂಗ ಏನಿದೆ, ಆಫ್ರಿಕಾದ ಚಾಂಚ್ ಕರಾವಳಿಯಿಂದ ಒಂದು ವಂಶಸ್ಥರು ಅಂತ ಇವರನ್ನ ಕರೀತಾರೆ. ಅಂದ್ರೆ ಈ ಒಂದು ಸಿದ್ಧಿ ಜನಾಂಗವನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ, ಒಂದು ಆಫ್ರಿಕಾದ ಒಂದು ಪ್ರಾಂತ್ಯದಿಂದ ಬಂದು ನೆಲೆಸಿರುವಂತವರು, ಅರಬ್ ಒಂದು ಗುಲಾಮರಾಗಿ ಈ ಒಂದು ವ್ಯಾಪಾರಕ್ಕೆ ಒಂದು ಕರೆತಂದವರು ಅಂತ ನಾವು ಈ ಒಂದು ಜನಾಂಗವನ್ನ ಬಿಂಬಿಸುವಂಥದ್ದು. ಇಲ್ಲಿ ಭಾರತದಲ್ಲಿ ಪ್ರಥಮವಾಗಿ ಗುಜರಾತಿನ ಬರೂಚಿನಲ್ಲಿ ನೆಲೆಯಾಗಿರುವಂತದ್ದನ್ನ ನೋಡ್ತೇವೆ. ಅರಣ್ಯ ಪ್ರದೇಶ ಮತ್ತು ಜುನಾಗಢ ಪ್ರದೇಶದಲ್ಲಿ ಪ್ರಸ್ತುತವಾಗಿ ಇವರು ವಾಸಿಸುವಂತಹ ಒಂದು ಜನಾಂಗವಾಗಿ ನೋಡುವಂಥದ್ದು. ಹಾಗೆ ಕರ್ನಾಟಕದ ಉತ್ತರ ಭಾಗವಾದಂತಹ ಉತ್ತರ ಕನ್ನಡದ ಯಲ್ಲಾಪುರ, ಮುಂಡಗೋಡು, ಸಿದ್ದಾಪುರ, ಹಳ್ಯಾಳ, ಜೊಯ್ಡಾ, ಧಾರವಾಡದ ಕಲ್ಗೆಟಿ, ಬೆಳಗಾವಿಯ ಖಾನಾಪುರ ಪ್ರಾಂತ್ಯದಲ್ಲೂ ಕೂಡ ಸಿದ್ಧಿ ಜನಾಂಗದವರು ಕಂಡು ಬರುವಂತದ್ದು. ಇಲ್ಲಿ ಈ ಒಂದು ಸಿದ್ಧಿ ಜನಾಂಗವನ್ನ ಸ್ವಲ್ಪ ಮಾಹಿತಿಯನ್ನ ನೋಡೋದಾದ್ರೆ ಇವರಲ್ಲಿ ಸ್ವಲ್ಪ ಮುಸ್ಲಿಮರು ಹೆಚ್ಚಿನವರಾಗಿ ಕಂಡು ಬರುತ್ತಾರೆ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಂದಿ ಹಿಂದೂ ಧರ್ಮದವರು ಕೂಡ ಒಂದು ಇರುವಂತದ್ದನ್ನ ನೋಡ್ತೇವೆ. ಸಿದ್ಧಿ ಜನಾಂಗಕ್ಕೆ 1984ರಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ, ಕರ್ನಾಟಕ ಸಿದ್ಧಿ ಅಭಿವೃದ್ಧಿ ಸಂಘವನ್ನ ರಚನೆ ಮಾಡಿ, ಆ ಮೂಲಕವಾಗಿ ಸಿದ್ಧಿ ಜನರ ಒಂದು ಅಭಿವೃದ್ಧಿಯನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಮ್ಯಾಗ್ನೆಸ್ ಪ್ರಶಸ್ತಿಯ ಪುರಸ್ಕೃತವಾದಂತಹ ವಿ ಸುಬ್ಬಣ್ಣವರು ಈ ಒಂದು ಕೆಲಸದಲ್ಲಿ ಭಾಗಿಯಾಗುವಂತದ್ದನ್ನು ನೋಡ್ತೇವೆ. ಹಾಗೆ 2008ರಂದು ಜನವರಿ 8ರಂದು ಕೇಂದ್ರ ಸರ್ಕಾರ ಸಿದ್ಧಿ ಜನಾಂಗವನ್ನ ಶೆಡ್ಯೂಲ್ ಟ್ರೈಬ್ಸ್ಗೆ ಸೇರಿಸುವಂತದ್ದನ್ನ ನಾವು ಗಮನಿಸುವಂಥದ್ದು. ಹಾಗೆಯೇ ಇವರಿಗೆ ಒಂದು ಶಿಕ್ಷಣದ ಅವಶ್ಯಕತೆ ಇರೋದರಿಂದ ಶಿಕ್ಷಣ, ವಿದ್ಯುತ್ ಶಕ್ತಿ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ, ರಸ್ತೆಗಳನ್ನ, ಇವುಗಳನ್ನೆಲ್ಲ ಸೌಲಭ್ಯವನ್ನು ಒದಗಿಸುವಂತ ಕೆಲಸ ಸರ್ಕಾರ ಕೈಗೊಳ್ಳುತ್ತೆ. ಜೊತೆಗೆ ಇವರಿಗೆ ಸಿದ್ಧಿ ಕುಟುಂಬಕ್ಕೆ, ಪ್ರತಿಯೊಂದು ಕುಟುಂಬಕ್ಕೆ 2 ಎಕರೆ ಜಮೀನನ್ನ ಕೊಟ್ಟು ಆ ಒಂದು ಜಮೀನನ್ನ ಒಂದು ಕೃಷಿಗೆ ಬಳಕೆ ಮಾಡುವಂತೆ ಕೂಡ ಒಂದು ಆದೇಶವನ್ನ ಕೊಡುವಂಥದ್ದು. UNO ಸಂಘದ ಒಂದು ಸಮಿತಿ ಏನಿದೆ, ಇವರಿಗೆ ಒಂದು ಪುನರ್ವಸತಿಯನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಒಂದು ಹಣದ ಒಂದು ಸಹಾಯ ಹಸ್ತವಾಗಿ ಕೊಡುವಂಥದ್ದನ್ನು ಕೂಡ ನಾವು ಬರ್ತೀವಿ ಸಿದ್ಧಿ ಜನಾಂಗದ ಬಗ್ಗೆ. ಇನ್ನು ನಂತರದಲ್ಲಿ ಟೋಡಾ ಬುಡಕಟ್ಟು ಅನ್ನುವಂಥದ್ದು ನೋಡೋದಾದ್ರೆ ನೀಲಗಿರಿ ಒಂದು ಜೈವಿಕ ಸಂರಕ್ಷಣಾ ತಾಣದಲ್ಲಿ ಈ ಒಂದು ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ಕರ್ನಾಟಕದ ಉಡುಪಿ ಒಂದು ಪ್ರಾಂತ್ಯದಲ್ಲಿ, ಉಡುಪಿ ದಕ್ಷಿಣ ಕನ್ನಡ ಈ ಒಂದು ಪ್ರಾಂತ್ಯದಲ್ಲಿ ಈ ಒಂದು ಟೋಡಾ ಬುಡಕಟ್ಟನ್ನ ನಾವು ನೋಡ್ತಾ ಬರುವಂಥದ್ದು. ಇಲ್ಲಿ ಬಡಗ, ಟೋಡಾ, ಕುರುಂಬ ಮತ್ತೆ ಮುಂತಾದ ಇವರಲ್ಲಿ ಕೂಡ ಸಾಕಷ್ಟು ಬುಡಕಟ್ಟು ಸಮುದಾಯಗಳು ಇದೆ.
ಜೊತೆಗೆ ಇವರು ಒಂದು ಟೋಡಾ ಭಾಷೆ ಕೂಡ ಇವರು ಒಂದು ಮಾತಾಡುವಂಥದ್ದನ್ನು ನೋಡ್ತೇವೆ. ಎಮ್ಮೆಯನ್ನ ಇವರು ಡೈರಿ ಎಮ್ಮೆಯನ್ನ ಸಾಕಷ್ಟು ಪೂಜೆಯನ್ನ ಮಾಡ್ತಾ ಬರುವಂಥದ್ದು. ಹಾಗೆ ಇವರ ಒಂದು ಕಸುಬನ್ನ ಹೆಚ್ಚಾಗಿ ಇವರು ಹೈನುಗಾರಿಕೆಯನ್ನ ಮಾಡ್ತಾರೆ. ಬುಡಕಟ್ಟು ಜನಾಂಗ ಅಂತ ನೀವು ಗಮನಿಸೋದಾದ್ರೆ ಇವರು ಕಾಡಿನಲ್ಲಿ ಸಿಗುವಂತಹ ಸೊಪ್ಪು ಅಥವಾ ಗಿಡಮೂಲಿಕೆಗಳನ್ನ, ಜೇನನ್ನ, ಬೇಟೆಯಾಡೋದನ್ನ, ಇವರೆಲ್ಲ ಒಂದು ವೃತ್ತಿಪರ ಒಂದು ನೋಡೋದಾದ್ರೆ ಇವೆಲ್ಲ ಅವರ ಒಂದು ವೃತ್ತಿಗಳು. ಜೊತೆಗೆ ಇತ್ತೀಚೆಗೆ ಹೆಚ್ಚಿನದಾಗಿ ಬೇಟೆ ಆಡುವುದು ಇದೆಲ್ಲ ರಿಸ್ಟ್ರಿಕ್ಷನ್ ಇರೋದ್ರಿಂದ ನಗರದ ಕಡೆ ಒಂದು ಕೆಲಸವನ್ನ ಮಾಡುವಂಥದ್ದನ್ನ ಅಥವಾ ಯಾವುದೋ ಒಂದು ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವಂಥದ್ದನ್ನ ನಾವು ಗಮನಿಸ್ತಾ ಬರುವಂಥದ್ದು. ಇನ್ನು ಇರುಳಾ ಬುಡಕಟ್ಟು, ಬಿಲ್ಲು ಬುಡಕಟ್ಟು. ಇರುಳಾ ಬುಡಕಟ್ಟು ಬಗ್ಗೆ ನೋಡೋದಾದ್ರೆ ಕೇರಳದ ಪಲ್ನಾಕಾಡ್ ಮತ್ತು ತಮಿಳುನಾಡಿನ ಕೃಷ್ಣಗಿರಿ, ಧರ್ಮಪುರಿ ಮತ್ತು ದಕ್ಷಿಣದ ಆಲೂರು, ಕವಡೂರು ಆ ಒಂದು ಭಾಗದಲ್ಲಿ ಕಂಡು ಬರುವಂತಹ ಒಂದು ಇರುಳಾ ಬುಡಕಟ್ಟು ಅನ್ನುವಂಥದ್ದು ಬರುತ್ತೆ. ಇವರು ಕೂಡ ನಮ್ಮ ಕರ್ನಾಟಕದಲ್ಲಿ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಈ ವಾಸಿಸ್ತಾ ಇರುವಂಥದ್ದು. ಇಂಗಾ ದೇವತೆ ಅನ್ನುವಂತಹ ಒಂದು ದೈವವನ್ನ ಇವರು ಪೂಜೆಯನ್ನ ಮಾಡ್ತಾರೆ. ಇವರ ಭಾಷೆ ಅಂದ್ರೆ ಇರುಳಾ ಅನ್ನುವಂತಹ ಒಂದು ಭಾಷೆ ಇರುತ್ತೆ. ಮೀನುಗಾರಿಕೆ ಅಥವಾ ಜಾನುವಾರು ಸಾಕಣೆ, ಜೇನು ಸಂಗ್ರಹ ಇವರೆಲ್ಲ ಈ ಒಂದು ಕಸಬನ್ನ ಮಾಡುವಂಥದ್ದು. ಹಾಗೆ ಬಿಲ್ಲು ಬುಡಕಟ್ಟು ಅನ್ನುವಂಥದ್ದು ಬಿಲ್ಲುಗಾರಿಕೆ ಹೇಳಿದ ಹಾಗೆ ನಾನು ಬಿಲ್ಲುಗಾರಿಕೆಯಲ್ಲಿ ಹೆಚ್ಚು ಪ್ರಾವೀಣ್ಯತೆಯನ್ನು ಹೊಂದಿರುವಂಥವ್ರು ಇವರು. ಬಿದಿರು ತಯಾರಿಕೆಯಲ್ಲಿ ಮಾಡುವಂತಹ ಹಲವು ಒಂದು ಬುಟ್ಟಿ ತಯಾರಿಕೆ ಆಗಿರ್ಬೋದು, ಬೇರೆ ಬೇರೆ ವಿವಿಧ ಬಗೆಯ ಸಾಮಗ್ರಿಗಳನ್ನ ಬಿದಿರಿನಲ್ಲಿ ಇವರು ಮಾಡುವಂತಹ ಒಂದು ಕುಲ ಕಸಬಾಗಿರುತ್ತೆ. ಹಾಗೆ ಕೃಷಿ ಮತ್ತು ಬೇಟೆಗಾರಿಕೆಯಲ್ಲಿ ಹೆಚ್ಚಿನದಾಗಿ ಇವರು ಭಾಗವಹಿಸ್ತಾರೆ. ಈ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ನಲ್ಲಿ ಹೆಚ್ಚಿನ ಭಾಗದಲ್ಲಿ ಇವರು ಕಂಡು ಬರುವಂತದ್ದನ್ನು ನೋಡ್ತೇವೆ, ಬಿಲ್ಲು ಬುಡಕಟ್ಟು ಅನ್ನುವಂಥದ್ದು. ಇನ್ನು ಕೊಂಡ ಕಾಪಸ್ ಬುಡಕಟ್ಟು, ಹಾಗೆ ಕಟ್ಟು ನಾಯ್ಕರ್ ಬುಡಕಟ್ಟು. ಈ ಬುಡಕಟ್ಟು ಬಗ್ಗೆ ನಾನು ನಿಮ್ಗೆ ಆಗ್ಲೇ ತಿಳಿಸಿದ್ದೀನಿ. ಕೊಂಡ ಕಾಪಸ್ ಬುಡಕಟ್ಟು ಅನ್ನುವಂಥದ್ದು ಕರ್ನಾಟಕದ ಅತಿ ಹೆಚ್ಚು ಭಾಗದಲ್ಲಿ ಇವರು ಕಂಡು ಬರುವಂತದ್ದನ್ನು ನೋಡ್ತೇವೆ. ಪಾಂಡವ ರಾಜ್ಯರಿಂದ ಬಂದವರು ಅನ್ನುವಂತಹ ಒಂದು ನಂಬಿಕೆ ಕೂಡ ಇವರನ್ನ ಇರುವಂಥದ್ದು ಈ ಒಂದು ಬುಡಕಟ್ಟಿನಲ್ಲಿ. ಹಾಗೆ ಪಾಂಡವರನ್ನು ಪೂಜಿಸುವಂತಹ ಒಂದು ವಿಶೇಷವಾದಂತಹ ಒಂದು ಪೂಜನೆಯನ್ನ ನಾವು ನೋಡ್ತೇವೆ. ಹಾಗೆ ತಳುಪುಲ್ಲಮ್ಮ ಅನ್ನುವಂತಹ ದೇವತೆಯನ್ನು ಕೂಡ ಇವರು ಪೂಜನೆಯನ್ನ ಮಾಡ್ತಾರೆ. ಜೊತೆಗೆ ಕಟ್ಟು ನಾಯ್ಕರ್ ಬುಡಕಟ್ಟು ಅನ್ನುವಂಥದ್ದು ನೋಡ್ತೇವೆ. ಕಟ್ಟು ಅಂದರೆ ಕಾಡು ಅಂತ, ಈ ಒಂದು ತಮಿಳು ಭಾಷೆಯಲ್ಲಿ ಕಾಡು ನಾಯಕರು ಅನ್ನುವಂತಹ ಹೆಸರನ್ನ ನಾವು ಬಿಂಬಿಸುವಂಥದ್ದು. ಇವ್ರನ್ನ ಜೇನು ಕುರುಬ ಅಂತಾನೂ ಕರ್ನಾಟಕದಲ್ಲಿ ಕರೀತಾರೆ. ಕಟ್ಟು ನಾಯಕರ್ ಅಂದ್ರೆ ಜೇನು ಕುರುಬ ಅನ್ನುವಂತಹ ಒಂದು ಹೆಸರನ್ನು ಕೂಡ ನಾವು ಕಾಣ್ತೇವೆ. ಇದು ಹೆಚ್ಚಿನದಾಗಿ ಇವರು ಪಶ್ಚಿಮ ಘಟ್ಟಗಳಲ್ಲಿ ವಾಸಿಸುವಂತಹ ಒಂದು ಜನಾಂಗ ಆಗಿರುತ್ತೆ. ಅತಿ ಹೆಚ್ಚು ಇವರು ಈ ಒಂದು ಜನಾಂಗದಲ್ಲಿ ಆನೆ ಪಳಗಿಸುವುದರಲ್ಲಿ ಪ್ರಸಿದ್ಧಿ ಇರ್ತಾರೆ. ಹಾಗೆ ಶಿವ ಅಥವಾ ಭೈರವ ಅಂತ ಕರೀತಾರಲ್ಲ, ಆ ಒಂದು ದೈವವನ್ನ ಹೆಚ್ಚಾಗಿ ಇವರು ಪೂಜಿಸುವಂಥದ್ದು. ಇನ್ನೊಂದು 2 ಬುಡಕಟ್ಟುಗಳು ಬರುತ್ತೆ, ಕೊಯ್ಯಾ ಬುಡಕಟ್ಟು ಮತ್ತೆ ಕೊರಗ ಬುಡಕಟ್ಟು. ಕೊಯ್ಯಾ ಬುಡಕಟ್ಟು ಅನ್ನುವಂಥದ್ದು ಆಂಧ್ರ ಪ್ರದೇಶ, ತೆಲಂಗಾಣ, ಛತ್ತೀಸ್ಗಢನಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೊಯ್ಯಾ ಬುಡಕಟ್ಟು ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರುವಂಥದ್ದು. ಕೊರಗ ಬುಡಕಟ್ಟು ಅನ್ನುವಂಥದ್ದು ದಕ್ಷಿಣ ಕನ್ನಡ, ಉಡುಪಿ ಈ ಪ್ರಾಂತ್ಯದಲ್ಲಿ ಕಂಡು ಬರುವಂತಹ ಒಂದು ಬುಡಕಟ್ಟು. ಈ ಕೊರಗ ಬುಡಕಟ್ಟು ಏನಿದ್ದಾರೆ ಹೆಚ್ಚಿನದಾಗಿ ಡೋಲು ಬಾರಿಸಲು ಹೆಸರುವಾಸಿಯಾಗಿರುವಂಥದ್ದು. ಕಾಸರಗೋಡಿನಲ್ಲೂ ಕೂಡ ಈ ಒಂದು ಬುಡಕಟ್ಟು ಜನಾಂಗ ನೆಲೆಸಿರುವಂಥದ್ದು. ಇನ್ನೊಂದು ಬುಡಕಟ್ಟು ಕಾಡು ಕುರುಬ ಬುಡಕಟ್ಟು ಅಥವಾ ಜೇನು ಕುರುಬ ಬುಡಕಟ್ಟು. ಕಾಡು ಕುರುಬ ಈ ಒಂದು ಬುಡಕಟ್ಟಿನವರು ಮೈಸೂರು, ಚಾಮರಾಜನಗರ ಪ್ರದೇಶದಲ್ಲಿ ವಾಸಿಸ್ತಾರೆ. ಹಿಂದೂ ಧರ್ಮದ ಒಂದು ಕಟ್ಟ ಅನುಯಾಯಿಗಳು ಅಂತ ಕರಿತೇವೆ. ಅಂದ್ರೆ ಹಿಂದೂ ಧರ್ಮಕ್ಕೆ ಹೆಚ್ಚಾಗಿ ಇವರು ಭಾಗವಹಿಸುವಂತಹದ್ದು ನೋಡ್ತೇವೆ. ಇವರನ್ನ ಮಹಾ ಸೈನಿಕರು ಅಂತಾನೂ ಕೂಡ ಕರೆಯುವಂಥದ್ದು. ಅಂದ್ರೆ ಇವರು ಒಂದು ಪೌರುಷವನ್ನ ಬುಡಕಟ್ಟು ಜನಾಂಗದಲ್ಲಿ ನೋಡುವಂಥದ್ದು. ಇತಿಹಾಸದಲ್ಲಿ ಕೂಡ ನಾವು ನೋಡ್ತಾ ಬರ್ತೀವಿ. ಕಾಡು ಕುರುಬ ಚರಿತ್ರೆಯನ್ನ ಕೂಡ ನಾವು ನೋಡ್ತಾ ಬರುವಂಥದ್ದು. ಹಾಗೆ ಈ ಬುಡಕಟ್ಟು ಸಮುದಾಯಗಳಲ್ಲಿ ಕೆಲವೊಂದಿಷ್ಟು ಉಪಜಾತಿಗಳನ್ನು ಕೂಡ ನಾವು ನೋಡ್ತಾ ಬರುವಂಥದ್ದು. ಜೇನು ಕುರುಬ ಬುಡಕಟ್ಟು ಅನ್ನುವಂಥದ್ದು ಕೂಡ ಕೇರಳದ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಕಂಡು ಬರುವಂಥದ್ದು. ಮೈಸೂರಿನಲ್ಲಿ ಒಂದು ಕೊಡಗು ಪ್ರಾಂತ್ಯಗಳಲ್ಲಿ ಈ ಒಂದು ಬುಡಕಟ್ಟನ್ನು ನಾವು ನೋಡ್ತಾ ಬರ್ತೇವೆ. ಜೊತೆಗೆ ಕಾಫಿ ಟೀ ಎಸ್ಟೇಟ್ಗಳಲ್ಲಿ ಕೂಡ ಈ ಒಂದು ಬುಡಕಟ್ಟಿನ ಜನರು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇದಿಷ್ಟು ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದಿಷ್ಟು ಪ್ರಮುಖವಾದಂತಹ ಬುಡಕಟ್ಟುಗಳು. ಅವು ಯಾವ್ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಮಾಹಿತಿಗಳೊಂದಿಗೆ ಬರ್ತೀನಿ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಆಲ್.